ಕೇರಳದಲ್ಲಿ ಆದಂತಹ ಭೂಕುಸಿತಕ್ಕೆ ಇಡೀ ವಯನಾಡು ತತ್ತರಿಸಿ ಹೋಗಿದೆ. ಜಿಲ್ಲಾಡಳಿತದ ಎಚ್ಚರಿಕೆಯನ್ನ ಕಡೆಗಣಿಸಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ? ಹಾಗಾದ್ರೆ ಸೋಮವಾರನೇ ಅಪಾಯದ ಮುನ್ಸೂಚನೆಯನ್ನ ಜಿಲ್ಲಾಡಳಿತ ನೀಡಿತ್ತು. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ರು, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಪ್ರವಾಸಿಗರಿಗೆ ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಬಹುತೇಕ ಪ್ರವಾಸಿಗರು ಇಲ್ಲಿಂದ ಹೊರಟಿರಬಹುದು, ಅಂದಾಜಿಲ್ಲ ಎಷ್ಟು ಜನ ಪ್ರವಾಸಿಗರು ಉಳ್ಕೊಂಡಿದ್ರು ಅಂತ. ಈಗ ನೋಡಿದ್ರೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿತ್ತು, ಎಚ್ಚರಿಕೆ ಕೊಟ್ಟಿತ್ತು, ಅದನ್ನ ಕಡೆಗಣಿಸಿದ್ದೆ ಇಷ್ಟು ದೊಡ್ಡ ಮಟ್ಟದ ದುರಂತಕ್ಕೆ, ಸಾವು ನೋವಿಗೆ ಕಾರಣವಾಯ್ತಾ? ದುರಂತ ಅಂತೂ ಆಗ್ತಾ ಇತ್ತು, ಆದ್ರೆ ಇಷ್ಟು ದೊಡ್ಡ ಮಟ್ಟದ ಸಾವು ನೋವಿಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಇದೀಗ ಬಯಲಾಗ್ತಾ ಇದೆ. ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಮೆಪ್ಪಾಡಿ ಜನತೆಗೆ ಎಚ್ಚರಿಕೆ ಕೊಡಲಾಗಿದೆ. ಮೆಪ್ಪಾಡಿಯಲ್ಲಿ ಕಳೆದ 2 ದಿನದಲ್ಲಿ 572 ಮಿಲಿಮೀಟರ್ ಕುಂಭದ್ರೋಣ ಮಳೆ ಸುರಿದಿದೆ. ಕೆಲವು ಕುಟುಂಬಗಳು ಸೋಮವಾರನೇ ಮನೆ ಬಿಟ್ಟು ತೆರಳಿದ್ರು. ಇಷ್ಟು ಮಳೆ ಸುರಿತಾ ಇದೆ. ಹಾಗಾಗಿ ಮೊದಲೇ ಜಿಲ್ಲಾಡಳಿತ ಒಂದು ಎಚ್ಚರಿಕೆ ಕೊಟ್ಟಿತ್ತು. ಕೆಲವರು ಎಚ್ಚರಿಕೆ ಕೊಟ್ಟ ನಂತರವೂ ಕೂಡ ಮನೆ ಬಿಡೋದಕ್ಕೆ ಒಪ್ಪಲಿಲ್ಲ. ಚೂರಲ್ಮಲೈ ಗ್ರಾಮಸ್ಥರಂತೂ ಮನೆ ಬಿಡೋದಕ್ಕೆ ಸುತರಾಮ್ ಒಪ್ಪಲಿಲ್ಲ. ಯಾಕಂದ್ರೆ ಪ್ರತಿ ಮಳೆಗಾಲದಲ್ಲೂ ಏನಾದ್ರೂ ಅವಾಂತರಗಳಾಗತ್ತೆ, ಸಣ್ಣ ಪುಟ್ಟ ಏನಾದ್ರೂ ಸಮಸ್ಯೆಗಳಾಗ್ಬೋದು. ಮನೆ ಇಲ್ಲೇ ಇದೆ, ನಮ್ಮ ವ್ಯಾಪಾರ ವಹಿವಾಟು ಇಲ್ಲೇ ಇದೆ, ಇಲ್ಲೇ ಸೂರನ್ನ ಕಂಡುಕೊಂಡಿದ್ದೀವಿ, ಈ ಮನೆ ಬಿಟ್ಟು ಎಲ್ಲಿಗೆ ಹೋಗೋದು ಅನ್ನೋದು ಕೆಲವರ ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಜಿಲ್ಲಾಡಳಿತ ಹೇಳಿದ ನಂತರವೂ ಕೂಡ ಕೆಲವರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಆದರೆ ಆ ನಿರ್ಲಕ್ಷ್ಯ ಇಷ್ಟು ದೊಡ್ಡ ಸಾವು ನೋವಿಗೆ ಕಾರಣವಾಯ್ತಾ? ಯಾಕಂದ್ರೆ ಅಲ್ಲಿರೋ ಪ್ರವಾಸಿಗರು ಅರ್ಧಕ್ಕರ್ಧ ಜನ ಅಲ್ಲಿಂದ ಹೊರಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ತು. ಮಳೆ ಅಷ್ಟು ಬರ್ತಾ ಇತ್ತು, 500 ಮಿಲಿಮೀಟರ್ ಮಳೆ ಸುರಿದಿದೆ ಅಂತ ಅಂದ್ರೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ, ಆದ್ರೆ ಕೇಳಿಲ್ಲ ಅಲ್ಲಿರೋ ಜನ. ನಿಜ, ಒಂದೊಮ್ಮೆ ಎಚ್ಚೆತ್ತುಕೊಂಡಿದ್ರೆ, ಮೊದಲೇ ಎಚ್ಚೆತ್ತುಕೊಂಡಿದ್ರೆ ಇಷ್ಟು ದೊಡ್ಡ ದುರಂತವನ್ನ ಹಾಗಿದ್ರೆ ತಡಿಬಹುದಿತ್ತ? ಗಾಡ್ಗೀಲ್ ವರದಿಯ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ. ಗಾಡ್ಗೀಲ್ ವರದಿಯನ್ನೇ ತಳ್ಳಿ ಹಾಕ್ತು ಕೇಂದ್ರ ಸರ್ಕಾರ. ಸರ್ಕಾರಗಳ ಅಸಡ್ಡೆ ಈ ದುರಂತ ಕಾರಣ ಆಯ್ತಾ? ಅಂದ್ರೆ 13 ವರ್ಷಗಳ ಹಿಂದೆಯೇ ಒಂದು ವರದಿ ಸಲ್ಲಿಕೆಯಾಗಿತ್ತು. ಆ ವರದಿಯ ಪ್ರಕಾರ ಎಲ್ಲೆಲ್ಲಿ ಸಮಸ್ಯೆ ಇದೆ, ದುರಂತಗಳು ಸಂಭವಿಸಬಹುದು, ಆ ಬಗ್ಗೆ ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಆದ್ರೆ ಆ ವರದಿಯನ್ನ ಎರಡೂ ಸರ್ಕಾರಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಲಕ್ಷಿಸಿದ್ದೇ ಈ ದುರಂತಕ್ಕೆ ಕಾರಣವಾಯ್ತಾ? ಒಂದು ಕಡೆ ಮುನ್ಸೂಚನೆ ಸಿಕ್ತು, ಮಹಾ ಮಳೆಯಾಗತ್ತೆ ಅಂತ, ಜೊತೆಗೆ ಮಳೆ ಬರ್ತಲೇ ಇತ್ತು. ಹಾಗಾಗಿ ಜಿಲ್ಲಾಡಳಿತ ಒಂದು ಎಚ್ಚರಿಕೆಯನ್ನ ಕೊಡುತ್ತೆ ಜನರಿಗೆ. ಆದ್ರೂ ಜನ ಕೆಲವರು ಅಲ್ಲಿಂದ ಹೊರಡ್ತಾರೆ, ಆದರೆ ಇನ್ನೂ ಹಲವರು, ಅದರಲ್ಲೂ ಚೂರಲ್ಮಲೈ ಗ್ರಾಮದವರಂತೂ ಯಾರು ಹೊರಡೋದೇ ಇಲ್ಲ. ಹಾಗಾಗಿ ದುರಂತದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅನಾಹುತ ಮತ್ತು ನಾಶ ಆದದ್ದು ಅಂತ ಊಹಿಸ್ತಾ ಹೋದ್ರೆ, ಮತ್ತೊಂದು ಇಂತಹ ದುರಂತಗಳ ಕುರಿತಾಗಿ 13 ವರ್ಷಗಳ ಹಿಂದೆಯೇ ವರದಿ ಸಲ್ಲಿಕೆಯಾಗಿತ್ತು. ಆ ವರದಿಯನ್ನ ಸರ್ಕಾರಗಳು ನಿರ್ಲಕ್ಷಿಸಿದ್ದು ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಯಿತು. ಹಾಗಾಗಿಯೇ ಈಗ ನಮ್ಮ ಕಣ್ಣೆದುರಿಗಿರೋದು ಕಣ್ಣೀರ ಕಥೆ. ಕೇರಳದ ಗುಡ್ಡ ಕುಸಿತದಲ್ಲಿ ಕನ್ನಡಿಗರ ಕಣ್ಣೀರ ಕಥೆಗಳು ಕೇಳಿ ಬರ್ತಾ ಇದೆ. ಈ ದುರಂತದಲ್ಲಿ 4 ಕನ್ನಡಿಗರು ದುರ್ಮರಣಕ್ಕೀಡಾಗಿದ್ದಾರೆ. ಬದುಕು ಕಟ್ಟಿಕೊಳ್ಳಕ್ಕೆ ಹೋದವರ ಬದುಕೆ ನಾಶವಾಗಿದೆ. ಪ್ರವಾಸಕ್ಕೆ ಅಂತ ಹೋದವರ ಕತೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಅಲ್ಲಿರೋ ಟೀ ಎಸ್ಟೇಟ್. ಇಡೀ ವಯನಾಡಿನಾದ್ಯಂತ ಟೀ ಎಸ್ಟೇಟ್ಗಳಿದೆ. ಆ ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಈ ಕೇರಳ, ವಯನಾಡು ಸುತ್ತಮುತ್ತಲ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಕರ್ನಾಟಕ ಮತ್ತು ಕೇರಳದ ಗಡಿಯಲ್ಲಿರುವಂತಹ ಜನ ಹೆಚ್ಚಾಗಿ ಅಲ್ಲಿ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆ ಮೂಲಕ ಬದುಕು ಕಟ್ಕೊಳ್ಳೋ ಪ್ರಯತ್ನ ಅದು. ಆದ್ರೆ ಅವರ ಬದುಕೇ ಮೂರಾಬಟ್ಟಿಗಾಗಿದೆ. ಈ ಟೀ ಎಸ್ಟೇಟ್ಗಳಲ್ಲಿ, ಅಲ್ಲಿರುವಂತಹ ಕ್ವಾರ್ಟರ್ಸ್ಗಳಲ್ಲಿ ಹಲವು ಮಂದಿ ಕನ್ನಡಿಗರಿದ್ದಾರೆ. ಈಗ ನಾಪತ್ತೆಯಾದವರಿಗೋಸ್ಕರ ಹುಡುಕಾಟ ನಡೀತಾ ಇದೆ. ಭೂಕುಸಿತದಲ್ಲಿ ಮಂಡ್ಯದ ಅಜ್ಜಿ ಮೊಮ್ಮಗ ಮೃತಪಟ್ಟಿದ್ದಾರೆ. ನಾಪತ್ತೆ ಅಂತ ಹೇಳ್ತಾ ಇದ್ರು ಬೆಳಿಗ್ಗೆ ತನಕ. ಅಜ್ಜಿ ಮೊಮ್ಮಗ ಇಬ್ರು ಕೂಡ ನಾಪತ್ತೆ ಅಂತ. ಈಗ ಅವರಿಬ್ಬರ ಮೃತದೇಹ ಪತ್ತೆಯಾಗಿದೆ. ಮಲಗಿದ್ದ ಸ್ಥಿತಿಯಲ್ಲೇ ಅಜ್ಜಿ ಮೊಮ್ಮಗ ಶವವಾಗಿ ಪತ್ತೆಯಾಗಿದ್ದಾರೆ. ಕೇರಳದ ಮುಂಡಕ್ಕೈನಲ್ಲಿ ವಾಸವಾಗಿದ್ದಂತಹ ಮಂಡ್ಯದ ಕುಟುಂಬ ಅಲ್ಲಿ ಬದುಕು ಕಟ್ಕೊಳ್ಳೋದಕ್ಕೆ ಅಂತ ಹೋದವರು ಟೀ ಎಸ್ಟೇಟ್ಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಅಲ್ಲೇ ಕ್ವಾರ್ಟರ್ಸ್ಗಳಲ್ಲಿ ಅವ್ರಿಗೆ ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿತ್ತು. ಈಗ ನೋಡಿದ್ರೆ ಆ ಕ್ವಾರ್ಟರ್ಸ್ಗಳೇ ನಿರ್ನಾಮ ಆಗಿದೆ. ಇದು ಅಲ್ಲಿರೋರ ಕಣ್ಣೀರ ಕಥೆ ಆಗಿದೆ. ಕುಟುಂಬದಲ್ಲಿ ಯಾರಾದ್ರೂ ಉಳಿದ್ರೆ ತಮ್ಮವ್ರಿಗೋಸ್ಕರ ಹುಡುಕಾಡಬಹುದು. ಆದ್ರೆ ಎಷ್ಟೋ ಕುಟುಂಬವೇ ಅಲ್ಲಿ ಈ ದುರಂತದಲ್ಲಿ ಮೃತಪಟ್ಟಿದೆ. ಹುಡ್ಕೋದು ಹೇಗೆ? ನಿಜ, ನಿನ್ನೆಯಿಂದ ಶ್ವೇತಾ ನಾವು ಈ ದೃಶ್ಯಗಳು ನೋಡ್ತಾ ಇದ್ವಿ. ಒಂದು ಕೈ ಮತ್ತು ಅಲ್ಲೊಂದು ಮಗುವಿನ ಶವ. ಆ ದೃಶ್ಯಗಳೇ ನಮ್ಮನ್ನ ಬಹಳಷ್ಟು ರೋದನೆಗೀಡು ಮಾಡಿತ್ತು. ಈಗ ನೋಡ್ತಾ ಹೋದ್ರೆ ನಮ್ಮ ರಾಜ್ಯದವರೇ, ಕರ್ನಾಟಕದವರೇ, ಕನ್ನಡಿಗರೇ ಅವರು ಅಂತನ್ನುವಂಥದ್ದು ಮತ್ತಷ್ಟು ನೋವನ್ನು ಹೆಚ್ಚು ಮಾಡ್ತಾ ಇದೆ. ಯಾಕಂದ್ರೆ ದುರಂತದಲ್ಲಿ ಮಗುವಿನ ಅಪ್ಪ, ಅಮ್ಮ, ಅಜ್ಜ ಎಲ್ಲ ರಕ್ಷಣೆಯಾಗಿದ್ದಾರೆ. ಆದ್ರೆ ಆ ಪುಟ್ಟ ಮಗು ನಾವು ನೋಡ್ತಾ ಇದ್ವಿ, ನಿಹಾಲ್, ಆತನ ಮೃತದೇಹ, ಅದು ನಿಹಾಲ್ನ ಮೃತದೇಹ
ಅಲ್ಲಿ ಪೊದೆಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಮತ್ತೊಂದು ಆ ಮಣ್ಣಲ್ಲಿ ಹುದುಗಿರುವಂತಹ ಒಂದು ಕೈ ಕಾಣಿಸ್ತಲ್ಲ ಆಗ್ಲೇ, ಅದು ಅಜ್ಜಿಯ ಮೃತದೇಹ. ಅಪ್ಪ ಅಮ್ಮ ಅಜ್ಜ ರಕ್ಷಣೆಯಾಗಿದೆ, ಆದರೆ ಮೊಮ್ಮಗ ಮತ್ತು ಅಜ್ಜಿ ಇಬ್ರು ಮೃತಪಟ್ಟಿದ್ದಾರೆ. 5 ಪೈಕಿ ಅನಿಲ್, ದೇವರಾಜು, ಜಾನ್ಸಿ ಅವರಿಗೆ ಗಂಭೀರ ಗಾಯ ಆಗಿದೆ. 2.5 ವರ್ಷದ ನಿಹಾಲ್ ಮತ್ತು 55 ವರ್ಷದ ಲೀಲಾವತಿಯವರು ಮೃತಪಟ್ಟಿದ್ದಾರೆ. ನಾಪತ್ತೆಯಾಗಿದ್ರು ಅಂತ ಕಣ್ಣೀರು ಹಾಕ್ತಾ ಇದ್ರು, ಆದರೆ ಈಗ ನೋಡಿದ್ರೆ ನಾಪತ್ತೆಯಲ್ಲ, ಅವರು ಇನ್ನೂ ಬಾರದ ಲೋಕಕ್ಕೆ ತೆರಳಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕತ್ತರಘಟ್ಟದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ. KR ಪೇಟೆಯ ತಾಲೂಕಿನಲ್ಲಿದೆ ಕತ್ತರಘಟ್ಟ. ಅಲ್ಲಿ ಮೂಲದವರವರು, ಆದರೆ ಕೇರಳದಲ್ಲಿ ನೆಲೆಸಿದ್ರು. ಈಗ ಈ ದುರಂತದಲ್ಲಿ 2 ಜೀವಗಳು ಬಲಿಯಾಗಿರೋದು ಅವರ ಆಕ್ರಂದನಕ್ಕೆ ಕಾರಣ ಆಗಿದೆ. ಇದು ಒಂದು ಕಣ್ಣೀರ ಕತೆ ನಮ್ಮ ಎದುರಿಗೆ ಕಾಣಿಸ್ತಾ ಇರೋದು. ಇಂತಹ 100 ಕಣ್ಣೀರ ಕಥೆಗಳು ಆ ಮಣ್ಣಲ್ಲಿ ಹುದುಗಿ ಹೋಗಿವೆ. ಕಣ್ಣೀರು ಹಾಕೋದಕ್ಕೂ ಕೂಡ ಯಾರು ಉಳಿಯದಂತಹ ಕುಟುಂಬಗಳು ಕೂಡ ಇದೆ. ಬದುಕು ಕಟ್ಟಿಕೊಳ್ಳಿಕ್ಕೆ ಹೋದಂಥವರ ಬದುಕೇ ನಾಶ ಆದಂತಹ ಕಣ್ಣೀರ ಕಥೆ ಇದು. ಸಂಬಂಧಿಕರು ಕಣ್ಣೀರು ಹಾಕ್ತಾ ಇದ್ದಾರೆ ಮಂಡ್ಯದಲ್ಲಿ. ನನ್ನ ಮಗಳು ಅದೇ ಆಸ್ಪತ್ರೆ ಒಳಗೆ ಬಿದ್ದವ್ರೆ, ನೀರು ಕುಡಿದಲ್ಲಯ್ಯ ಕೊಡ್ರಪ್ಪ. ನನ್ನ ಮಕ್ಕಳು 2 ಮಕ್ಕಳು ಹೋಗಿ ಕರ್ಕೊ ಬರಕ್ಕೆ ಅವ್ರಿಗೆ ಊಟ ಉಂಟಲ್ಲೇ ಉಸಿರಿಲ್ಲ. ನನ್ ಮಗ ಹಸ್ಮಗ ತಂದ್ಕೊಡಿ ಸಾಕು ನನ್ ಕೈಗೆ. ನನ್ ಮಗ ತಂದ್ಕೊಡ್ರಪ್ಪ. ನನ್ ಮಕ್ಕಳು ಮೇಲಿನ ಸೇಫ್ ಆಗಿ ಕರ್ಕೊ ಬಂದಿ ಬಿಡ್ರಪ್ಪ ನಮ್ ತಕ್ಕೆ. ಕೇರಳದ ವೈನಾಡು ಸರಣಿ ಭೂಕುಸಿತದಲ್ಲಿ ಮಂಡ್ಯ ಮೂಲದ ಇಬ್ಬರು ನಾಪತ್ತೆಯಾಗಿದ್ದಾರೆ. ಒಂದೇ ಕುಟುಂಬದ ಅಜ್ಜಿ ಮತ್ತೆ ಮೊಮ್ಮಗ ಇಬ್ಬರು ಕೂಡ ನಾಪತ್ತೆಯಾಗಿರ್ತಕ್ಕಂಥದ್ದು. 2.5 ವರ್ಷದ ನಿಹಾಲ್ ಹಾಗೂ 55 ವರ್ಷದ ಲೀಲಾವತಿ ಅನ್ನುವಂಥವ್ರು ಇದೀಗ ಕಣ್ಮರೆಯಾಗಿದ್ದಾರೆ. ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಕತ್ತರಘಟ್ಟ ಅವರ ಮೂಲ ಸ್ಥಳ ಆಗಿತ್ತು. ಈಗ ಕತ್ತರಘಟ್ಟ ಗ್ರಾಮದಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು. ಆ ಕುಟುಂಬದಲ್ಲೂ ಕೂಡ ಆಕ್ರಂದನ ಮುಗಿಲು ಮುಟ್ಟಿದೆ. ಆ ಕುಟುಂಬಸ್ಥರು ಕೂಡ ನನ್ನ ಜೊತೆಗಿದ್ದಾರೆ. ಅವರು ಅಂದರೆ ಆ ಇನ್ಸಿಡೆಂಟ್ನಲ್ಲಿ ಗಾಯಾಳಾದಂತಹ ಜಾನ್ಸಿಯವರ ತಾಯಿ ಕೂಡ ಇದ್ದಾರೆ. ಅವ್ರನ್ನು ಕೂಡ ಮಾತನಾಡಿಸ್ತೀನಿ. ಅಮ್ಮ, ಕಡೆಯದಾಗಿ ನಿಮ್ಮ ಜಾನ್ಸಿಯವ್ರ ಜೊತೆ ಮಾತಾಡಿದ್ದೀನಿ, ಮಗಳ ಜೊತೆ. ಅವರು ಕೂಡ ಇನ್ಸಿಡೆಂಟಲ್ಲಿ ಗಾಯಗೊಂಡಿದ್ದಾರೆ. ನಿಮ್ಮ ಮೊಮ್ಮಗು ಕೂಡ ನಾಪತ್ತೆಯಾಗಿರ್ತಕ್ಕಂಥದ್ದು. ಏನು ಹೇಳಿದ್ರು? ಅವರು ಆಸ್ಪತ್ರೆಯಲ್ಲಿ ಏನು ಹೇಳಿಲ್ಲ. ನಮ್ಮ ಮಳೆ ಬೈಯನ್ಗೆ ಸೀರಿಯಸ್ ಆಗೈತೆ, ಮಗಳಿಗೂ ಏಟಾಗೈತೆ, ಅಡ್ಮಿಟ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅವರು ಇನ್ನೇನು ಹೇಳಿಲ್ಲ. ಪಾಪು ಸಿಕ್ಕಿಲ್ಲ, ಲೀಲಾವತಿ ಸಿಕ್ಕಿಲ್ಲ ಅಂತ ಹೇಳಿದ್ರು. ನನ್ನ ಮಗಳ ಕೇಳಿ ನಾನು ಮಾತಾಡಿ ಅಲ್ಲಿ 1 ವಾರ ಆಗಿತ್ತು. ಅವ್ರ ಮಗ ಹಳೆಮಯ್ಯ ಬೈತಾರೆ, ತಾಯಿಯಲ್ಲಿ ಏನು ಮಡಗಿದಾರೆ ಊರಿಗೆ ಕರೀತಾರೆ ಅಂತ ಬೈತಾರೆ ಅಂತ ಅಂದರು. ಅದಕ್ಕೆ ನಾನು ನನ್ನ ಮಗಳ ಬತ್ತೇವ ಅಂತ ಕೇಳಲಿಲ್ಲ. 1 ದಿವಸಕ್ಕೆ ನನ್ನ ಮಗ 4 ಸರಿ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಗಂಡು ಮಕ್ಕಳು ಮಾತಾಡ್ತಿದ್ರು ನನ್ನ ಮಕ್ಳುಗಳು. ನಾನು ಬೆಳಿಗ್ಗೆ ಬರ್ತೀವಿ ಅಂತ ರಾತ್ರಿ ಹಳೆಮಯ್ಯ ಹೇಳ್ತು, ಬೆಳಿಗ್ಗೆ ಬರ್ತಾರಲ್ಲ ಅಂತ ಇದ್ದು. 1 ಗಂಟೆ ರಾತ್ರಿಯಲ್ಲಿ ಫೋನ್ ಮಾಡಿ ಯಾರ್ದೋ ಫೋನ್ನಲ್ಲಿ ಅವ್ರ ತಂದೆ ದೇವರಾಜನವರು 1 ಗಂಟೆ ರಾತ್ರಿಯಲ್ಲಿ ಯಾರ್ದೋ ಬೇರೆಯವ್ರ ಫೋನ್ ಇಸಿ ಫೋನ್ಗಳೆಲ್ಲ ಕಳೆದೋಗ್ಬಿಟ್ಟವೆ. ಬೇರೆಯವ್ರ ಫೋನಿಂದ ಝಾನ್ಸಿ ರಾಣಿ ಮತ್ತು ಪಾಪು, ಲೀಲಾವತಿ ಮಗು ಎಲ್ಲ ಕೊಚ್ಚೋದ್ರು, ಅನಿಲು ಎಲ್ಲ ಕೊಚ್ಚೋದ್ರು ಅಂತ ಹೇಳಿದ್ರು. ಆಮೇಲೆ 2ನೇ ಸಾರಿಗೆ ಝಾನ್ಸಿ ರಾಣಿಯ ಇಟ್ಕೊಂಡಿದ್ದೀನಿ ಅಂತ ಅಂದರು. ಝಾನ್ಸಿ ರಾಣಿ ಒಬ್ಳು ಬದುಕವಳೆ ಅಂತ ಹೇಳಿದ್ರು ನಾನುವೇ. ಆಮೇಲೆ ಇನ್ನೊಂದು ಸಾರಿಗೆ ಅನಿಲ್ಗೆ ಮಣ್ಣೆಲ್ಲ ತುಂಬ್ಕೊಂಡೈತೆ, ಕಿವಿಗೆ ಮೂಗ್ಗೆ ಶ್ವಾಸಕೋಶಕ್ಕೆ ಎಲ್ಲ ಮಣ್ಣು ತುಂಬ್ಕೊಂಡು ತಲೆಗೆಲ್ಲ ಏಟಾಕೈತೆ, ಬೆನ್ನಿನ ಮೂಳೆ ಎಲ್ಲ ಮುರಿದೋಗಿದಂತೆ ಸರ್ ಅವ್ರಿಗೆ. ಅವ್ರನ್ನ ತಗೊಂಡೋಗಿ ಸೀರಿಯಸ್ ಆಗಿ IC ವಾರ್ಡಲ್ಲಿ ಅಡ್ಮಿಟ್ ಮಾಡೋರಂತೆ. ಅವ್ರನ್ನ ಸೀರಿಯಸ್ ಆಗಿರೋರನ್ನ ನಾನು ಇಲ್ಲಿಗೆ ಹೆಂಗಾರ ಮಾಡಿ ನೀವು ತರಿಸ್ಕೊಂಡು ನಮ್ಮ ಕರ್ನಾಟಕಕ್ಕೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಕೊಳ್ಳೋಂಗೆ ಅವಕಾಶ ಮಾಡಿಕೊಡಿ. ನಮಗೆ ನಮ್ಮ ಕಂದನ್ನೂ ಲೀಲಾವತಿನೂ ಪಾಪನೂ ತರಿಸ್ಕೊಡಿ. ಅವ್ರ ಮಕ್ಕ ನೋಡಿ ಸಂತೋಷ ಪಡ್ತೀವಿ. ಅಮ್ಮ, ನಿಮ್ಮ ತಾಯಿ ಲೀಲಾವತಿ ಅವರು ಕೂಡ ನಾಪತ್ತೆಯಾಗಿದ್ದಾರೆ. ಕಡೆ ಬಾರಿ ಮಾತನಾಡಿದ್ರ, ಏನ್ ಹೇಳಿದ್ರು, ಯಾವ ರೀತಿ ಆಯ್ತಂತ ಇನ್ಸಿಡೆಂಟ್? ಸರ್ ಮೊನ್ನೆ ತಾನೇ ಸರ್ ಪ್ರತಿದಿನ ಫೋನ್ ಮಾಡ್ತಿದ್ರು. ಮೊನ್ನೆ ಫೋನ್ ಮಾಡಿದ್ರು 8 ಗಂಟೆಲಿ. ಮಳೆ ಜಾಸ್ತಿ ಆಯ್ತಲ್ಲ, ಬರ್ನಿಲ್ವವ ನೀವು ಅಂತ ಕೇಳಿದೆ. ಅದಕ್ಕೆ ನಾವು ಬೆಳಗ್ಗೆ ಬರ್ತೀವಿ ಕಣವ, ಜಾಸ್ತಿ ಮಳೆ ಇಲ್ಲಿ ಅಂದ್ರು. ಬೆಳಗ್ಗೆ ನಾನು ಪಾಪನ್ನೂ ಮಗನ್ನು ಸೊಸೆನೂ ಕಳಿಸ್ತೀನಿ, ನಾನು ಬರೋದಿಲ್ಲ ಅಂತ ಅಂದ್ರು. ನಾನು ನೀನ್ ಬರ್ನಿಲ್ಲ ಅಂದ್ರೆ ಅಲ್ಲೇ ಸಾಯಿ, ನೀನು ಅವ್ರನ್ನಾರ ಕಳಿಸು ಅಂತ ಅಂದೆ. ಅವ್ರಿಗೆ ಹಿಂಗ ಆಯ್ತದೆ, ಸಾಯ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಾನು ಹಂಗ ಅಂದ್ಬಿಟ್ಟೆ ನಮ್ಮಮ್ಮನ. ನಮ್ಮ ಪಾಪು ಅತ್ತೆ ಮನೆಗೆ ಬರ್ತೀನಿ, ಸೈಕಲ್ ತೆಗೆದು ಮಡಗು ಅಂತ ಅಂದ. ಆಯ್ತು ಬಪ್ಪ, ಬೆಳಿಗ್ಗೆ ಬಾ ನೀನು ಅಂತ ಅಂದೆ. ಅವನು ಬರ್ನಿಲ್ಲ. ಅವತ್ತು ಬೆಳಿಗ್ಗೆ ಬರ್ಬೇಕಾಗಿತ್ತು. ದೇವ್ರಿಗೆ ಕರುಣೆನೇ ಇಲ್ವಾ? ನಾವು ಯಾರಿಗೂ ಸರಿ ಏನು ಅನ್ಯಾಯ ಮಾಡಿಲ್ಲ. ನಮ್ಮ ಪಾಪು ಹೊಂಟೋಗದ ಅನ್ಬಿಟ್ಬಿಟ್ಟು ನನಗೆ ಸರ್ ಒಬ್ಳೆ ಮಗಳು.
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.